ಬೆಂಗಳೂರಿನಲ್ಲಿ ಸಂಜೆ ಸುರಿದಿರುವಂತಹ ಭಾರಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವಂತದ್ದು. ಸದ್ಯಕ್ಕೆ ನಾನು ಸಿಟಿ ಮಾರ್ಕೆಟ್ನ ಬಳಿ ಇದ್ದೇನೆ. ಇಲ್ಲಿನ ವಾತಾವರಣ ವಿವರಿಸೋದಾದ್ರೆ, ಈಗಾಗಲೇ ಸಿಟಿ ಮಾರ್ಕೆಟ್ನ ರಸ್ತೆಯಲ್ಲಿ ಸಂಪೂರ್ಣ ಜಲಾವೃತವಾಗಿದೆ. ಜೊತೆಗೆ ವಾಹನಗಳು ಓಡಾಡೋಕ್ಕೂ ಸಾಕಷ್ಟು ಒಂದು ಪರದಾಟ ಮಾಡುವಂತ ಒಂದು ಸ್ಥಿತಿ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ನೀವು ನೋಡ್ಬೋದು ಯಾವ ರೀತಿಯಾದಂತಹ ಇಲ್ಲಿ ನೀರು ನಿಂತಿದೆ ಅಂತ ಹೇಳಿ. ವಾಹನಗಳು ಚಲಿಸಕ್ಕೆ ಕೂಡ ಸಾಕಷ್ಟು ಒಂದು ಪರದಾಟ ಮಾಡಬೇಕು. ವೆಹಿಕಲ್ಗಳು ಹೋಗುವಂತ ಸಂದರ್ಭದಲ್ಲಿ ನೀವು ಕೆಳಗಡೆ ನೋಡ್ಬೋದು ಯಾವ ಮಟ್ಟಿನ ನೀರು ನಿಂತಿದೆ ಅಂತ ಹೇಳಿ. ಎಲ್ಲ ವಾಹನಗಳು ಕೂಡ ಈ ನೀರಿನ ನಡುವೆ ಹೋಗ್ಬೇಕು. ಎಲ್ಲೋ ಒಂದು ಕಡೆ ಜನರಿಗೂ ಕೂಡ ಒಂದಷ್ಟು ಆತಂಕ ಇರುತ್ತೆ. ಎಲ್ಲಾದ್ರೂ ಗುಂಡಿ ಇದೆಯಾ ಅಥವಾ ಏನಾದ್ರೂ ಹಳ್ಳ ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆತಂಕದ ವಾತಾವರಣ ಇರುವಂತದ್ದು. ನೀವು ನೋಡಬಹುದು ರಸ್ತೆಯನ್ನ ಸಂಪೂರ್ಣವಾಗಿ ನೀರು ಆವರಿಸಿಕೊಂಡಿದೆ. ಈ ನೀರಿನ ನಡುವೆ ವಾಹನಗಳು ತೆರಳುತ್ತಾ ಇರುವಂತಹ ಒಂದಷ್ಟು ದೃಶ್ಯಾವಳಿಗಳನ್ನ ನೀವು ನೋಡಬಹುದು. ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಸಾಕು, ಸಾಕಷ್ಟು ರಸ್ತೆಗಳಲ್ಲಿ ಈ ರೀತಿಯಾದಂತಹ ನೀರು ನಿಲ್ಲುವಂತ ಒಂದು ಅವ್ಯವಸ್ಥೆಗಳು ಇರುವಂತದ್ದು. ಒಂದು ಕಡೆ ಗುಂಡಿಗಳನ್ನ ಸರ್ಕಾರ ಮುಚ್ಚುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ರು, ಮತ್ತೊಂದು ಕಡೆ ಈ ರೀತಿಯಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ನೀರನ್ನ ಕ್ಲಿಯರ್ ಮಾಡುವಂತ ಒಂದು ವ್ಯವಸ್ಥೆಗಳು ಇನ್ನೂ ಆಗ್ಬೇಕಾಗಿದೆ. ಈಗ ಸುರಿದಿರುವಂತಹ ಮಳೆಯಿಂದಾಗಿ ಆಗಿರುವಂತಹ ಒಂದು ಟ್ರಾಫಿಕ್ ಜಾಮ್ ಅನ್ನ ಕೂಡ ನೀವು ನೋಡಬಹುದು. ಇನ್ನು ಕೂಡ ಸಾಕಷ್ಟು ವಾಹನಗಳು ಬರ್ಲಿಕ್ಕೆ ಅಂತೇಳಿ ಪರದಾಟ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಸಂಚಾರಿ ಪೊಲೀಸರು ಕೂಡ ಆ ಸ್ಥಳದಲ್ಲೇ ಇದ್ದು ಒಂದು ಕ್ಲಿಯರ್ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ಕೂಡ ಮಾಡ್ತಾ ಇದ್ರು. ವಾಹನಗಳು ಸಾಕಷ್ಟು ಒಂದು ಸಮಸ್ಯೆಯಲ್ಲಿ ಸಿಲುಕಿರುವಂತದ್ದು, ಪರದಾಡ್ಕೊಂಡು ಹೋಗುವಂತ ಒಂದು ಸ್ಥಿತಿ ಇಲ್ಲಿ ಉದ್ಭವ ಆಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ಈ ನೀರು ಏನಿದೆ ನೋಡ್ಬೋದು ಸಂಪೂರ್ಣವಾಗಿ ರಸ್ತೆಯನ್ನ ಆವರಿಸ್ಕೊಂಡಿದೆ. ಇದನ್ನ ತೆರವು ಕೆಲಸವನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳು ಕೂಡ ಇನ್ನು ಆಗ್ಬೇಕಾಗಿದೆ. ಆದ್ರೆ ಈಗ ಸುರಿದಿರುವಂತಹ ಮಳೆಯಿಂದಾಗಿ ಒಂದಷ್ಟು ಜನ ಪರದಾಡುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇದು ಕೇವಲ ಸಿಟಿ ಮಾರ್ಕೆಟ್ನ ಬಳಿ ಇರುವಂತಹ ರಸ್ತೆ ಅಲ್ಲ, ನಗರದ ಹಲವೆಡೆ ಮಳೆ ಬಂದಿರೋದ್ರಿಂದಾಗಿ ಇದೇ ರೀತಿಯಾದಂತಹ ಒಂದಷ್ಟು ಸಮಸ್ಯೆಗಳು ವಾಹನ ಸವಾರರಿಗೆ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಇವತ್ತು ಸಂಜೆ ಸುರಿದಂತಹ ಮಳೆ ಬೈಕ್ ಸವಾರರಿಗೆ ಜೊತೆಗೆ ಒಂದಷ್ಟು ಜನರಿಗೆ ಕಿರಿಕಿರಿ ತಂದೊಡ್ಡಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಜಗದೀಶ್, TV9 ಬೆಂಗಳೂರು.